instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over tracks, this and that. Spitting slow, spitting fast, I could roast, I could gas. Think I'm okay at last, but I don't know if that can erase all the past. And the pettiness, a reflection of the emptiness. Hilarious, you think you're worth my time, you're delirious. Mysterious, because you hide behind a fake exterior. Inferior, you know I'll always be a bit superior. Get off of me, this ain't no humble brag. I want you to hear words you can say. Hello, 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 hello. ಗುರುಗಣಾಧಿಪತಯೇ ನಮಃ. ಚಾರುಬಾರ ಕನ್ಯಾಪುರ ಕರ್ಕದತ್ತಾತೋ ಗಿಟದಿ ಚಾರುಬಾರ ಕನ್ಯಾಪುರವರ ನಿಲಯ ಮ್ರಖಂಡುಜ ಋಷಿವರ ಸಾರಮಂತ್ರ ಸ್ಥಾಪಿತ ಮಂಗಲ ಕಲೆಯ ಮ್ರಖಂಡುಜ ಋಷಿವರ ಸಾರಮಂತ್ರ ಸ್ಥಾಪಿತ ಮಂಗಲ ಕಲೆಯ ಮಂಗಲ ಕಲೆಯ ಮಂಗಲ ಕಲೆಯ. ಸಾರಕ ಪಿತ್ತ ಫಲೋ ರಸ ಭುಂಜಿತ ಸಾರಕ ಪಿತ್ತ ಫಲೋ ರಸ ಭುಂಜಿತ ಧೀರ ಲಕ್ಷ್ಮೀ ನಾರಾಯಣ ಸಖಸುತ ಸಾರಕ ಪಿತ್ತ ಫಲೋ ರಸ ಭುಂಜಿತ ಧೀರ ಲಕ್ಷ್ಮೀ ನಾರಾಯಣ ಸಖಸುತ ಸಾರಕ ಪಿತ್ತ ಫಲೋ ರಸ ಭುಂಜಿತ ಧೀರ ಲಕ್ಷ್ಮೀ ನಾರಾಯಣ ಸಖಸುತ ಸಾರಕ ಪಿತ್ತ ಫಲೋ ರಸ ಭುಂಜಿತ ಸಾರಕ ಪಿತ್ತ ಫಲೋ ರಸ ಭುಂಜಿತ ಧೀರ ಲಕ್ಷ್ಮೀ ನಾರಾಯಣ
घटिशोभित व्याळ सुबंधनाब्ज सक कोटि सदृश किरण सदृश किरण सदृश किरण चंदनांग चर्चित सुमनोहर चंदनांग चर्चित सुमनोहर मंदघास महिमांबुधि शुभकर चंदनांग चर्चित सुमनोहर मंदघास महिमांबुधि शुभकर चंदनांग चर्चित सुमनोहर मंदहास महिमांबुधि शुभकर चंदनांग चर्चित सुमनोहर मंदहास महिमांबुधि शुभकर वारणा वदना त्रैलोक्य सुमोहन वारणा वदना वारणास्य वरदायक सन्नुत नारदादि मुनि वंदित पदयुग वारणा वदना ಇಂದಿರೆಗೆ ತಲೆಬಾಗಿ ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದಿ ಅಮರರಿಂಗರಗಿ ನಾಂದಿಯೊಳ್ ವರವ್ಯಾಸ ಮುನಿಪದ ದ್ವಂದ್ವ ಕಾಣತನಾಗಿ ಕವಿಗಳ ಸಂದಣಿಗೆ ಬಲ ಬಂದು ಬೇಳುವೆ ನೀ ಕಥಾಮೃತವ ಆ ಕವಿಗಳ ಸಂದಣಿಗೆ ಬಲ ಬಂದು ಬೇಳು ನೀ ಕಥಾಮೃತವ ಬಂದರಥವ ಕಾಣುತ್ತ ಬಂದರಥಮಂ ಕಾಣುತ್ತ ಮುಂದರಿಯುತ್ತ ಸಮ್ಮುಖದೋಳ್ ಮುರಗರನಾಗೋ ಮುಂದರಿಯುತ್ತ ಸಮ್ಮುಖದೋಳ್ ಮುರಗರನಾಗೋ ಚಂದವೇ ಸಾರಥಿ ತನವಿದು ಚಂದವೇ ಸಾರಥಿ ತನವಿದು ಸುಂದರನೇ ಸುಂದರನೇ ಚಂದವೇ ಸಾರಥಿ ತನವಿದು ಸುಂದರನೇ ಎನ್ನುತ್ತ ಶಲ್ಯನೋಳ್ ಜರೆಯುತ್ತೆಂದೋ ಕೌರವ ಪಾಂಡವರ ಮಧ್ಯದಲ್ಲಿ ನಡೆಯುತ್ತಿರುವಂತಹ ಮಹಾಸಂಗ್ರಾಮ 16 ದಿನಗಳನ್ನು ಉತ್ತರಿಸಿತು. ಪ್ರಾರಂಭದಿಂದ ಇಲ್ಲಿಯವರೆಗೂ ದಿನನಿತ್ಯವೂ
ಅನೇಕಾನೇಕ ವಿಚಿತ್ರ ವಿಸ್ಮಯಗಳಿಗೆ ಸಾಕ್ಷೀಭೂತವಾಗಿ ನಿಂತ ರಣಕಣ ಇದು, ಕುರುಕ್ಷೇತ್ರದ ರಣಕಣ. ದಿನದಿನವೂ ವಿಚಿತ್ರ, ದಿನದಿನವೂ ವಿಸ್ಮಯಕಾರಕವಾದಂತಹ ಘಟನೆಗಳು. ನಿರಂತರವಾದ ಅನ್ಯಾಯದ ಪರಂಪರೆಯನ್ನೇ ಎಸಗುತ್ತ ಅದನ್ನು ಅನುಭವಿಸುತ್ತಾ ಸಂತ್ರಸ್ತರಾದ ಪಾಂಡವರು ಯಾವ ಕಾಲಕ್ಕೆ ಈ ಅನ್ಯಾಯ ಪರಂಪರೆಗೆ ಕಾರಣಸ್ಥಾನದಲ್ಲಿರುವಂತಹ ಕೌರವರ ದೌಷ್ಟ್ಯದ ದಮನವನ್ನು ತಾವು ಮಾಡಿಯೇವು, ಕ್ಷತ್ರಿಯೋಚಿತವಾದಂತಹ ರೀತಿಯಲ್ಲಿ ಮಾಡಿದಂತಹ ಪ್ರತಿಜ್ಞಾ ಪರಿಪೂರಣ ಯಾವ ಕಾಲಕ್ಕಾದೀತು, ದೇವಾನುದೇವತೆಗಳ ಕೃಪಾಶೀರ್ವಾದದಿಂದ ಸಂಪಾದಿಸಿಕೊಂಡಂತಹ ಅಸ್ತ್ರಶಸ್ತ್ರದ ಬಲಸಂಪನ್ನತೆಯ ಸದ್ವಿನಿಯೋಗ ಯಾವ ಕಾಲಕ್ಕಾದೀತು ಎನ್ನುವ ಕ್ಷಾತ್ರವನ್ನು ಸದಾಕಾಲ ಜಾಗೃತವನ್ನಾಗಿರಿಸಿಕೊಂಡ ಪಾಂಡವರು, ಅದರಲ್ಲಿಯೂ ಮಧ್ಯಮ ಪಾಂಡವಿ ಪ್ರತಿಯಿಲ್ಲದ ಪ್ರತಾಪಿ ಎಂದೆನಿಸಿಕೊಂಡ ಪಾರ್ಥ ನನ್ನವರೂಥದ ಮಹಾರಥಿಯಾಗಿ ಯುದ್ಧದ ಪ್ರಾರಂಭದ ದಿನದಲ್ಲಿಯೇ ಗಾಂಡೀವ ಧನುರ್ಧಾರಿಯಾಗಿ ಶತ್ರುಗಳ ಗುಂಡಿಗೆಯನ್ನು ಒಡೆಯುತ್ತಾನೆ ಪಾರ್ಥ. ಅವನ ರಣವಿಕ್ರಮದ ಕೋಲಾಹಲವನ್ನು ಕಾಣಬೇಕು ಎಂಬ ತವಕದಿಂದ ಕೂಡಿದ ಪ್ರಪಂಚಕ್ಕೊಂದು ವಿಸ್ಮಯ, ಒಂದು ಆಶ್ಚರ್ಯವಲ್ಲದೆ ಉಂಟು. ಯುದ್ಧ ಸಂಕಲ್ಪದಿಂದಲೇ ಕುರುಕ್ಷೇತ್ರದ ರಣಕಣಕ್ಕೆ ಬಂದು ಎರಡು ಸೇನೆಗಳ ಮಧ್ಯದಲ್ಲಿ ರಥವನ್ನು ನಿಲ್ಲಿಸುವಂಥ ಸೂಚನೆಯನ್ನು ಕೊಡುತ್ತಾ ಗಾಂಡೀವವನ್ನು ಠೇಂಕರಿಸಬೇಕಾದ ಸ್ಥಳದಲ್ಲಿ ಗಾಂಡೀವವನ್ನು ನೆಲಕ್ಕಿಟ್ಟು ಶತ್ರುಗಳ ರಕ್ತದ ಧಾರೆಯನ್ನು ಹರಿಸಬೇಕಾದಂತಹ ಸ್ಥಾನದಲ್ಲಿ ತನ್ನ ಕಣ್ಣಿನಿಂದಲೇ ನೀರ ಧಾರೆಯನ್ನು ಹರಿಸುತ್ತಾ ಶತ್ರುಗಳ ಮಾನಿನಿಯರು ಅಳುತ್ತ ಕುಳಿತಿರಬೇಕಾದ ಸನ್ನಿವೇಶವನ್ನು ಸೃಷ್ಟಿಸುವುದನ್ನು ಬಿಟ್ಟು ಸ್ವತಃ ತಾನೇ ಅಳುವವನಾಗಿ ಈ ಭೂಮಿಯನ್ನು ಆಳಬೇಕಾದವನು ಧರ್ಮಜ ಅಂತ ಸ್ಥಾಪಿಸುವುದಕ್ಕೆ ಹೊರಟ ಪಾರ್ಥ ತಾನೇ ಅಳುತ್ತ ಕುಳಿತ. ಪ್ರಪಂಚ ಅತ್ಯಂತ ಆಶ್ಚರ್ಯದಿಂದ ಕಂಡಿತು, ಏನಿದು? ಅಂತೂ ಬಂತು ವಿಘ್ನ ಅಂತ ತಿಳಿದರೆ ಆ ವಿಘ್ನವೂ ದೂರವಾಯಿತು. ಮತ್ತೆ ಗಾಂಡೀವ ಧನುರ್ಧಾರಿಯಾಗಿ ಕರಿಷ್ಯೆ ವಚನಂ ತವ, ಮಾಡುವವನು ನಾನಾದರೂ ಮಾಡಬೇಕಾದದನ್ನಾಡಬೇಕಾದವನು ನೀನೇ, ನೀನಾಡಿದಂತೆಯೇ ಈ ರಣಕ್ಷೇತ್ರದಲ್ಲಿ ತನ್ನ ಯುದ್ಧ ವ್ಯವಹಾರ ಎನ್ನುವ ಪ್ರತಿಜ್ಞೆಯನ್ನು ಮಾಡಿಯೇ ರಥಾರೋಹಣ ಮಾಡಿ ಯುದ್ಧ ಸನ್ನದ್ಧನಾದ. ಉಭಯ ಕುಲ ಪಿತಾಮಹರೆಂದೆನಿಸಿಕೊಂಡ 800 ವರ್ಷಗಳ ಸುದೀರ್ಘವಾದ ಜೀವನಾನುಭವವನ್ನು ಹೊಂದಿದಂತಹ ಪಾಂಡವರಲ್ಲಿಯೂ ಕೌರವರಲ್ಲಿಯೂ ಸಮಾನವಾದ ಮಮತೆ ಪ್ರೀತಿ ವಾತ್ಸಲ್ಯವನ್ನು ಧಾರೆ ಎರೆದು ಅವರನ್ನು ಬೆಳೆಸುವಲ್ಲಿ ಕಾರಣಸ್ಥಾನದಲ್ಲಿ ನಿಂತಹ ಪಿತಾಮಹ ಭೀಷ್ಮರು ವಿರೋಧ ಪಕ್ಷವೆಂದೆನಿಸಿದ ಕೌರವ ಸೇನೆಯ ಸೇನಾಧಿಪತಿಗಳಾಗಿ ಬಂದು ನಿಂತ ಕ್ಷಣ ಧರ್ಮರಾಜನೇ ಮೊದಲಾದವರ ಅಂತರಂಗದಲ್ಲಿ ಭಯವೂ ಹುಟ್ಟಿತ್ತು, ಆಶ್ಚರ್ಯವೂ ಆಗಿತ್ತು, ಆತಂಕವೂ ಮನೆ ಮಾಡಿತ್ತು. ದಿನವೊಂದಕ್ಕೆ 10,000 ಮಕುಟವರ್ಧನರ ತಲೆಯನ್ನು ಕತ್ತರಿಸುವ ಮುದುಕನ ಸಾಹಸ, ಚಕ್ರವನ್ನು ಹಿಡಿದು ಯುದ್ಧ ಮಾಡುವುದಕ್ಕಿಲ್ಲ ಎಂಬ ಪ್ರತಿಜ್ಞೆಯನ್ನು ಮಾಡಿದ ಕೃಷ್ಣನಾದ ನನ್ನ ಕೈಯಲ್ಲಿ ಮತ್ತೆ ಚಕ್ರವನ್ನು ಹಿಡಿಸ್ತೇನೆ ಎನ್ನುವ ಪ್ರತಿಜ್ಞೆ, ರಾಮರಾವಣರ ಯುದ್ಧವನ್ನು ಕಂಡ ತನಗೆ ಇದೇನು ಮಹಾ ಎಂಬ ಭಾವದಿಂದ ಅರ್ಜುನನ ಕೇತನದಲ್ಲಿ ತಿರುಗಿ ತಿರಸ್ಕಾರದಿಂದ ಕುಳಿತ ಮಾರುತಿಯನ್ನು ಮತ್ತೆ ಈ ರಣಕ್ಷೇತ್ರದ ಯುದ್ಧವನ್ನು ನೋಡುವಂತೆ ಮಾಡುತ್ತೇನೆ ಎಂಬ ಅಧಟು ನವ ಯುವಕರಲ್ಲ 800 ವರ್ಷದ ಮುದುಕರಲ್ಲಿ ಪ್ರಪಂಚ ಆಶ್ಚರ್ಯದಿಂದ ಕಂಡಿತ್ತು. ಜಿಹ್ವಾಗ್ರೇ ಚತುರೋ ವೇದಾಹ ಕರಾಗ್ರೇ ಸಶರಂ ಧನುಹು, ನಾಲಿಗೆಯ ತುದಿಯಲ್ಲಿ 4 ವೇದಗಳ ನರ್ತನ, ಕರದ ತುದಿಯಲ್ಲಿ ಶರಚಮತ್ಕೃತಿ, ಉಭಯೋ ದ್ರೋಣ ಸಾಮರ್ಥ್ಯಂ ಶಾಪಾದಪಿ ಶರಾದಪಿ, ಮಂತ್ರಬಲದಿಂದಲೂ ಶಸ್ತ್ರಬಲದಿಂದಲೂ ಉಭಯ ಬಲ ಭೂಯಿಷ್ಠರಾದಂತಹ ಆಚಾರ್ಯ ದ್ರೋಣರು ಪ್ರತ್ಯಕ್ಷ ಪಿನಾಕವನ್ನು ಧರಿಸಿ ನಿಂತು ಯುದ್ಧ ಮಾಡುವ ಪಿನಾಕಿಯಂತೆ ಧೂರ್ಜಟಿಯಂತೆ ವಿಜೃಂಭಿಸಬಲ್ಲಂತಹ ದ್ರೋಣಾಚಾರ್ಯರು
ಅವರನ್ನು ಮರ್ದಿಸಿ ಅವರ ಸೇನಾಧಿಪತಿತ್ವದಲ್ಲಿ ಸುರಕ್ಷಿತವಾದಂತಹ ಕೌರವ ಸೇನೆಯನ್ನು ಗೆಲ್ಲುವ ಬಗೆ ಹೇಗೆ? ಆಶ್ಚರ್ಯ. ಅಂತಹ ದ್ರೋಣರು ಪ್ರಾಣತ್ಯಾಗವನ್ನು ಮಾಡಿದ ಸನ್ನಿವೇಶ, ಭೀಷ್ಮರಂಥವರು ಬಾಣದ ಹಾಸಿಗೆಯಲ್ಲಿ ಮಲಗಿದಂತಹ ಸನ್ನಿವೇಶ ಒಂದೋ ಎರಡೋ ವರ್ಣಿಸುವುದಕ್ಕೆ ತೊಡಗಿದರೆ ವಿಸ್ಮಯ ವಿಚಿತ್ರ ಆಶ್ಚರ್ಯದಿಂದಲೇ ತುಂಬಿದ ರಣಕ್ಷೇತ್ರ. ಇದೆಲ್ಲ ನೆನಪಾಗುವುದು ನನಗೆ ಇಂದಿನ ಈ ಆಶ್ಚರ್ಯವನ್ನು ಕಂಡಾಗಲೇ. ಅಬ್ಬಾ, ಪಾಂಡವ ಪಕ್ಷ ಬಿಡಿ, ನಾವು ವಿರೋಧ ಪಕ್ಷದಲ್ಲಿರುವವರು, ದೊಡ್ಡ ವಿಷಯ ಅಲ್ಲ. ನಮಗಾಶ್ಚರ್ಯ ಆದರೆ ದೊಡ್ಡ ವಿಷಯ ಅಲ್ಲ. ತಮ್ಮ ಪಕ್ಷದಲ್ಲಿಯೇ ನಡೆಯುವ ಘಟನೆ ವಿದ್ಯಮಾನವನ್ನು ಆಶ್ಚರ್ಯದಿಂದ ಕೌರವ ಪಕ್ಷವೇ ನೋಡುವಂತೆ ಬಂದ ಈ ರಥವನ್ನು ಕಾಣುತ್ತಾ ಉಳಿದ ರಣಭೂಮಿಯ ವಿಚಿತ್ರಗಳನ್ನೆಲ್ಲ ಮರೆಯುವ ಹಾಗಿನ. ಇದಕ್ಕೇನು ಹೇಳುವುದೊಂದು ಹಾಸ್ಯಾಸ್ಪದ ಅಂತ ಹೇಳಬೇಕು ಅಲ್ಲ, ಇದು ಉದ್ದೇಶ ಬೇರೆಯೋ? ಇಲ್ಲದಿದ್ದರೆ ಹೀಗೊಂದು ಸಾಂಗತ್ಯ ಉಂಟಾಗುವುದಕ್ಕಾದರೂ ಸಾಧ್ಯವೋ? ಇಲ್ಲವಲ್ಲ. ಬಂದ ಈ ರಥ ಹೊಸದಲ್ಲ, ಇದು ಕರ್ಣನ ರಥ. ಕುಳಿತ ಮಹಾರಥಿಯಾದ ಕರ್ಣನೂ ನಮಗೆ ಹೊಸಬನಲ್ಲ. ಸಾರಥಿಯ ಸ್ಥಾನದಲ್ಲಿ ವಿಜೃಂಭಿಸುತ್ತಿರುವಂತಹ ಶಲ್ಯರೂ ನಮಗೆ ಹೊಸಬರಲ್ಲ. ಆದರೆ ಹೀಗೊಂದು ರಥದಲ್ಲಿ ಸಾರಥಿಯಾಗಿ ಮಹಾರಥಿಯಾಗಿ ಈ ರಥದ ಒಂದು ಸಾಂಗತ್ಯ ಪೂರ್ಣ ಚಿತ್ರಣವನ್ನು ಕಾಣುವಾಗ ಕರ್ಣ ಶಲ್ಯರ ರಥ, ಕೌರವ ಸೇನಾಪತಿಯಾಗಿ ಪಾಂಡವ ವಿದ್ವೇಷವನ್ನು ಪಾರ್ಥ ವಿದ್ವೇಷವನ್ನು ಪರಿಪೂರ್ಣವಾಗಿ ಸಾಧಿಸುವತ್ತ ತದೇಕ ದೃಷ್ಟಿಯನ್ನಿತ್ತಂತಹ ಕರ್ಣನಿಗೆ ಶಲ್ಯ ಸಾರಥ್ಯ ಒದಗಿ ಬಂದ ಬಗೆ ಕೌರವ ಪಕ್ಷವೇ ಆಶ್ಚರ್ಯದಿಂದ ನೋಡ್ತಾ ಉಂಟು. ಯುದ್ಧ ಪ್ರಾರಂಭವಾಗಿ ಕರ್ಣ ತನ್ನ ಪರಿಪೂರ್ಣವಾದಂತಹ ಯುದ್ಧೋತ್ಸಾಹದಿಂದ ಯುದ್ಧ ಕೌಶಲದಿಂದ ತೊಡಗಿಕೊಂಡ ಬಗೆಯನ್ನು ಕಂಡು ಪಾಂಡವ ಪಕ್ಷಕ್ಕೂ ಆತಂಕ ಸಹಜವಾಗಿ ಆಗುತ್ತಾ ಉಂಟು. ತನ್ನ ಪ್ರಿಯಪುತ್ರನಾದಂತಹ ವೃಷಸೇನನ ಮರಣದಿಂದ ಉದ್ದೀಪ್ತವಾದ ಪಾಂಡವ ವಿದ್ವೇಷ, ಪಾರ್ಥ ವಿದ್ವೇಷ, ಅದಕ್ಕೆ ಜೊತೆಯಾಗಿ ಶಲ್ಯರಂತಹ ಸಮರ್ಥ ಸಾರಥ್ಯ, ಈ ಎರಡು ಬೆಂಕಿಗೊಂದು ಗಾಳಿಯ ಸಂಯೋಗವಾದ ಹಾಗೆ ಪಾಂಡವರನ್ನು ತೃಣದಂತೆ, ಒಣಗಿದ ತೃಣದಂತೆ ಸುಟ್ಟು ಭಸ್ಮೀಕರಿಸುತ್ತಾ ಮುಂಬರುತ್ತಿರುವಂತಹ ಪ್ರಳಯಾಗ್ನಿಯೋ ಎಂಬ ಹಾಗೆ. ನೋಡಿ ನೋಡಿ ನೋಡಿ, ಓಹ್ ಅಲ್ಲ, ಕರ್ಣನ ಮುಖದಲ್ಲಿ ಆದರೆ ಪಾಂಡವ ವಿರುದ್ಧದ ದ್ವೇಷ ಕ್ರೋಧ ಎಲ್ಲವೂ ಸಹಜವೇ. ನಮ್ಮ ಮದ್ರ ಭೂಪತಿಗಳನ್ನು ನೋಡಿದ್ರು ಗಾಂಭೀರ್ಯದಿಂದ ಮತ್ತೆಲ್ಲೂ ತಮ್ಮ ದೃಷ್ಟಿಯನ್ನು ಹಾಯಿಸದೆ ತದೇಕ ದೃಷ್ಟಿಯಿಂದ ತನ್ನ ಮಹಾರಥಿಗೆ ಜಯವನ್ನು ಸಂಪಾದಿಸಿ ಕೊಟ್ಟೇ ತೀರ್ತೇನೆ ಎಂಬ ಭಾವದಲ್ಲಿ ದೃಢವಾಗಿ ಕುಳಿತ ಹಾಗೆ ಆ ಕೈಯಲ್ಲಿ ಚಮ್ಮಟಿಕೆ ಹಿಡಿದು ತಿರಿಸುವುದೇನು, ಕುದುರೆಯ ಮೈನೇವರಿಸುವುದೇನು, ಛ ಛ ಛ ಹಾಗಂತ ಇದು ಎಷ್ಟು ಕಾಲ ಮುಂದುವರಿಯುತ್ತದೆ? ಆಗಲಿ, ಎಷ್ಟು ಕಾಲ ಮುಂಬರಿಯುತ್ತದೆ ಎನ್ನುವುದಕ್ಕಿಂತ ಈ ಕಾಲದಲ್ಲಿ, ಈ ವರ್ತಮಾನದಲ್ಲಿ ಉಂಟಲ್ಲ ಇದು. ಹಾಗಾದರೆ ಮಹಾರಥಿಯಾದ ಕರ್ಣನನ್ನು ವಿರೋಧಿಸಿ ನಿಂತು ಯುದ್ಧ ಮಾಡುವಲ್ಲಿ ನನ್ನ ರಥದ ಮಹಾರಥಿ ಸರ್ವದಾ ಸಿದ್ಧನೇ. ಆದರೆ ಈಗ ಮಹಾರಥಿಯನ್ನು ನೋಡುವುದಕ್ಕಿಂತ ಮೊದಲು ಸ್ವಲ್ಪ ಸಾರಥಿಯನ್ನೇ ನೋಡಿಕೊಳ್ಳಬೇಕಾದದ್ದು ಅನಿವಾರ್ಯವೋ ಅಂತ ಅನ್ನಿಸುವುದಕ್ಕೆ ತೊಡಗಿದ್ದರಿಂದ ಕಣ್ಸೂಚನೆಯಿಂದಲೇ ಪಾರ್ಥನನ್ನು ಸ್ವಲ್ಪ ನಿಲ್ಲುವ ಹಾಗೆ ಚೋದಿಸಿದ್ದೇನೆ. ಆ ರಥದ ಸಮ್ಮುಖಕ್ಕೆ ನಮ್ಮ ರಥವನ್ನೂ ತಂದು ನಿಲ್ಲಿಸಿದ್ದಾಗಿದೆ. ಆಡಿದ ಮಾತು ಆ ರಥದಲ್ಲಿ ಮುಂದೆ ಕುಳಿತ ಸಾರಥಿಗೆ ಕೇಳಿಸುವಷ್ಟು ಅಂತರ ಇಷ್ಟು ಸಾಕು ಅಂತ ಅನ್ನಿಸ್ತದೆ. ಇನ್ನು ತುಂಬ ಹತ್ತಿರ ಹೋಗುವುದು ಬೇಡ ಅಲ್ವಾ? ಅವರನ್ನೇ ಆದಷ್ಟು ಹತ್ತಿರಕ್ಕೆ ಎಳಕೊಳ್ಳುವ ಪ್ರಯತ್ನ ಅಲ್ವಾ ಮಾಡಬೇಕಾದದ್ದು. ಆದ್ದರಿಂದ ಮಾತಾಡಿಸದೆ ಬೇರೆ ವಿಧಿ ಇಲ್ಲ. ವಯಸ್ಸಿನಲ್ಲಿ, ಅನುಭವದಲ್ಲಿ ಹಿರಿಯರು ಒಂದು ನಮಸ್ಕಾರ ಕೊಟ್ಟೇ ಪ್ರಾರಂಭಿಸುವ. ಓಹೋ ಹೋ ಹೋ ಶಲ್ಯ ಭೂಪತಿಗಳು, ನಮೋ ನಮೋ ನಮಃ, ನಮೋ ನಮಃ, ನಮೋ ನಮಃ. ನಮಸ್ಕಾರ.
ಮೂರಕ್ಕೆ ಒಂದಾದ್ರೂ ಸಿಕ್ಕಿದ್ದಲ್ಲ, ಅಂದ್ರೆ ಸಿಗಬೇಕು ಅಂತಲೇ ಮಾಡಿದ್ದಲ್ಲ. 3 ಯಾಕೆ ಕೊಟ್ಟದ್ದು ಅಂತ ನಿನಗೇ ಗೊತ್ತು. ಛೇ, ಒಂದು ಎಲ್ಲಿಗೆ ಕೊಟ್ಟದ್ದು ಅಂತ ನನಗೆ ಗೊತ್ತು. ಏನು ಮಾಡುವ ಹೇಳು. 1 ಏಕವಚನ. ಹೌದು. ನಿಮ್ಮ ಯೋಗ್ಯತೆಗೆ, ನಿಮ್ಮ ಮಾನಕ್ಕೆ, ನಿಮ್ಮ ಸ್ಥಾನಕ್ಕೆ ತಕ್ಕುದಾದದ್ದಲ್ಲ. 2ಕ್ಕೆ ಬಹುತ್ವ ಇಲ್ಲ, ದ್ವಿತ್ವ ಮಾತ್ರ. ಅದಲ್ಲಿ ದ್ವಿವಚನವೇ ಆಗುತ್ತದೆ. ಆದ್ದರಿಂದ ಬಹು ಆಗಬೇಕೋ, ಸುಸಂಸ್ಕೃತ ಭಾಷೆಯಾದ ವ್ಯಾಕರಣಬದ್ಧವಾದ ಸಂಸ್ಕೃತದಲ್ಲಿ ಬಹುವಚನಕ್ಕೆ 3 ಆಗಬೇಕು. ಆದ್ದರಿಂದ 3 ಕೊಟ್ಟದ್ದು. ಬಹುಮಾನಿತರಲ್ವೋ? ಬಹುಮಾನಿತರನ್ನು ಏಕವಚನದಲ್ಲಿ ಕರೀಲಿಕ್ಕಿಲ್ಲ. ಉಂಟು ಅಲ್ಲ ಅಲ್ಲ ಕೇಳಿದ್ದು. ಆ ಪ್ರೀತಿ, ಸಲುಗೆ, ಸಾಂಗತ್ಯ, ವಯಸ್ಸಿನ ಸಹಭಾವ ಅದೆಲ್ಲ ಇದ್ರೆ ಅಲ್ಲೊಂದು ಸಲುಗೆ ತನ್ನಿಂದ ತಾನೇ ಏರ್ಪಡ್ತದೆ. ಸಲುಗೆ ಇಲ್ಲ ಅಂತಲ್ಲ ಕೃಷ್ಣ. ಈಗ ದೇವರಿಗೆ ಏಕವಚನವೋ ಬಹುವಚನ? ದೇವರಿಗೆ ಏಕವಚನವೇ. ಯಾಕೆ? ಲಘು ಆದ್ರಿಂದಲೋ? ಅವ ಎಷ್ಟಾಗ್ತಾನೆ ಅಂತ ಲೆಕ್ಕ ಇಟ್ಟವರು ಯಾರು ಹೇಳಿ? ಲೆಕ್ಕ ಸಿಕ್ಕುವುದಿಲ್ಲವೋ ಆದ್ರಿಂದ ಏಕವಚನ ಅಲ್ವಾ? ಸರಿ. ಈಗ ಲೆಕ್ಕಕ್ಕೊಂದು ಸಿಗ್ತದೆ ಅಂತಾದ್ರೆ 1, 2, 3 ಗುಣಿಸುವ, ಕೂಡಿಸುವ, ಕಳೆಯುವ. ಹೌದೌದು. ಲೆಕ್ಕಕ್ಕೆ ಸಿಗದೆ ಇದ್ದದ್ದು. ನಾನೀಗ 3ರ ಲೆಕ್ಕಕ್ಕೆ ಕೇಳಿದ್ದಲ್ಲ, 1ರ ಲೆಕ್ಕ ಸರಿ ಉಂಟು ಅಂತ ಕೇಳಿದ್ದು. ಹಾಗಂತ ಸರಿ ಆಯ್ತಲ್ಲ. ಮತ್ತೊಂದು ನಿಮ್ಮಂತಹ ಜ್ಞಾನಿಗಳೇ ಆಡಿದ್ದು. ಅದು 1 ಅಲ್ಲವಂತೆ, ಪೂರ್ಣ ಅಂತ ಹೀಗೆ ಸುತ್ತಿದ್ರಪ್ಪ. ಆದ್ದರಿಂದ ಅದನ್ನು 1 ಅಂತ ಕರೆಯುವುದಕ್ಕೂ ಇಲ್ಲ. ಅಲ್ಲ, ಅದು ಪೂರ್ಣ ಅಂತ ಸುತ್ತಿದವರು ಯಾರು ಅಂತ ಸಿಕ್ಕಬೇಕು. ಅದೇ ಹೌದು. ಪೂರ್ಣವನ್ನು ಸುತ್ತುದು ಯಾಕೆ ಈಗ? ಅದೇ ಆ ಸುತ್ತಿಗೆ ಸಿಲುಕುವ ಪ್ರಯತ್ನ, ಆ ಸುತ್ತಿನೊಳಗೆ ಸೇರುವ ಪ್ರಯತ್ನ. ಭೂಪಾಲರೇ, ಓ ಛೇ, ನಿಮ್ಮ ಧ್ವನಿ, ನಿಮ್ಮ ಮುಖ, ನಿಮ್ಮ ಹಾವ ಭಾವ, ಹಾವಭಾವ ಅಂದ್ರೆ ಅಭಿನಯ ಅಂತಲ್ಲ, ಒಂದು ಸಹಜ ಪ್ರವೃತ್ತಿ. ನೋಡುವಾಗಲೇ ಅಂತರಂಗದಲ್ಲೊಂದು ಸಂತೋಷದ ಭಾವ ಕುಣಿದಾಡುವುದಕ್ಕೆ ತೊಡಗುತ್ತದೆ ನಿನಗೆ. ಹೌದಪ್ಪ. ಈಗ ಕುಣಿತ್ಯಾಗೆ ಅದರಲ್ಲಿಯೂ ಈ ದಿನ ನಿಮ್ಮನ್ನು ಹೀಗೆ ನೋಡುವಾಗ ಕೇಳದೆ ಇರುವ ಮನಸ್ಸಾಗ್ಲಿಲ್ಲ ಶಲ್ಯ. ಏನಯ್ಯ ಏನಯ್ಯ ಶಲ್ಯ ಭೂಪ ಶಲ್ಯ ಭೂಪ ಏನಯ್ಯ ಏನಯ್ಯ ಶಲ್ಯ ಭೂಪ ನಿನ್ನಂಗ ಇದೇನಯ್ಯ ಮದನ ರೂಪ ನಿನ್ನಂಗ ಇದೇನಯ್ಯ ಮದನ ರೂಪ ಶಲ್ಯ ಭೂಪ ಮದನ ರೂಪ ಶಲ್ಯ ಭೂಪ. ಭೂನಾಥ ನಿನಗೆ ಸಾರಥಿ ತನವಿದು ಭೂನಾಥ ನಿನಗೆ ಸಾರಥಿ ತನವಿದು ಭೂನಾಥ ನಿನಗೆ ಸಾರಥಿ ತನವಿದು ಭೂನಾಥ ನಿನಗೆ ಈ ಸಾರಥಿ ತನವಿದು ಹೀನ ವೃತ್ತಿಗಳ ಏಕಯ್ಯ ಹೀನ ವೃತ್ತಿಗಳ ಏಕಯ್ಯ ಪೇಳಯ್ಯ ಪೇಳಯ್ಯ ಭೂನಾಥ ನಿನಗೆ ಈ ಸಾರಥಿ ತನವಿದು ಹೀನ ವೃತ್ತಿಗಳೇ ಕಯ್ಯ ಪೇಳಯ್ಯ ಹೀನ ವೃತ್ತಿಗಳ ಏಕಯ್ಯ ಪೇಳಯ್ಯ ಪೇಳಯ್ಯ. ಆ ಆ ಆ
ಕೈಯ ಹೀನ ವೃತ್ತಿಗಳಿ ಕೈಯ ಪೇಳಯ್ಯ ಪೇಳಯ್ಯ ಏಕಯ್ಯ ಪೇಳಯ್ಯ ಏಕಯ್ಯ ಪೇಳಯ್ಯ ಭೂನಾಥ ನಿನಗೆ ಈ ಸಾರಾಧಿತನವಿದು ಹೀನ ವೃತ್ತಿಗಳೇ ಕಯ್ಯ ಪೇಳಯ್ಯ ಹೀನ ವೃತ್ತಿಗಳೇ ಕಯ್ಯ ಪೇಳಯ್ಯ ಆ ಏನಯ್ಯ ಶಲ್ಯಾಭೂಪ ನಿನ್ನಂಗ ಇದೇನಯ್ಯ ಮಗನ ರೂಪ ಶಲ್ಯ ಭೂಪತಿಗಳೇ, ಪಾರ್ಥಸಾರಥಿ, ಈ ಪ್ರಪಂಚದಲ್ಲಿ ಹುಟ್ಟಿದ ಮೇಲೆ ಹಾ ಬೆಳೆಯುತ್ತಾ ಬೆಳೆಯುತ್ತಾ ಸಾಗಿದ ಹಾಗೆ ಹಾ ಜೀವನದ ಕೊನೆಯವರೆಗೂ ಹಾ ಒಂದಷ್ಟು ಅಪೇಕ್ಷೆ, ನಿರೀಕ್ಷೆ ಇದೆಲ್ಲ ಸಹಜ ತಾನೆ. ಅಂತಹ ಅಪೇಕ್ಷೆ ನಿರೀಕ್ಷೆಗಳು ಪ್ರಪಂಚದ ಎಲ್ಲದರ ಮೇಲೆ, ಎಲ್ಲವುಗಳ ಮೇಲೆ ಇರ್ತದೋ ಅಂತ ನೋಡಿದರೆ ಅದಿಲ್ಲ. ಕೆಲವೊಂದನ್ನು ಸಾಮಾನ್ಯ ಅಂತ ನಾವು ಬದಿಗಿರಿಸ್ತೇವೆ. ಆದರೆ ಪ್ರಪಂಚದಲ್ಲಿ ವಿಶೇಷ ಅಂತ ಅನ್ನಿಸಿಕೊಂಡ ಯಾವ ವಸ್ತು ಇರಲಿ, ವಿಷಯ ಇರಲಿ, ವ್ಯಕ್ತಿತ್ವಗಳಿರಲಿ, ಅದರ ಮೇಲೆ ನಮಗೊಂದು ಸಹಜವಾದ ನಿರೀಕ್ಷೆ ಇರುತ್ತದೆ. ಅದು ಹೀಗೆ ಪ್ರವರ್ತಿಸಬೇಕು ಎನ್ನುವ ಅಪೇಕ್ಷೆಯೂ ಇರ್ತದೆ. ಸಹಜ ತಾನೆ? ಹೌದಪ್ಪ. ಅಂತಹ ನಿರೀಕ್ಷೆ ಅಪೇಕ್ಷೆಗಳಿಗೆ ತೀರ ವಿರುದ್ಧವಾದ ದಿಕ್ಕಿನಲ್ಲಿ ಪ್ರಕ್ರಿಯೆಗಳು, ಪ್ರಸಂಗಗಳು ಸಾಗುವುದಕ್ಕೆ ತೊಡಗಿದ ಕಾಲಕ್ಕೆ ಒಮ್ಮೆಲೆ ನಮ್ಮ ನಿರೀಕ್ಷಾ ಭಂಗ, ನಮ್ಮ ಅಪೇಕ್ಷಾ ಭಂಗ ಎನ್ನುವುದು ಒಂದು ಸಂಕಟ, ಒಂದು ನೋವು, ಒಂದು ಬೇಸರವನ್ನು ತಂದುಕೊಡುವುದು ಸಹಜ ಅಲ್ವೋ? ನಿರೀಕ್ಷೆ ಇದ್ದಲ್ಲಿ ಆಘಾತ ಇರ್ತದೆ, ನಿರಾಶೆ ಇರ್ತದೆ. ಅದಕ್ಕೇನು ಮಾಡುವುದಕ್ಕಾಗ್ತದೆ? ಊರಿನವರ ಸುದ್ದಿ ಅಲ್ವೋ ನೀನೀಗ ಮಾತಾಡೋದು? ಯಾರ ನಿನ್ನಂಥವರಿಗೆ ಆದ್ದರಿಂದಲೇ ಯಾವುದರ ಕುರಿತಾಗಿ ನಿರೀಕ್ಷೆಯೂ ಇಲ್ಲ, ಪ್ರತೀಕ್ಷೆಯೂ ಇರುವುದಕ್ಕಿಲ್ಲ. ಹಾಗೆ ಹೇಳುವುದು ಸುಲಭ ಶಲ್ಯರೇ, ಆದರೆ ವರ್ತಮಾನದಲ್ಲಿ ಅದು ಘಟಿಸಿದಾಗ, ಅದು ನಮ್ಮವರೆಗೇ ಆದಾಗ, ನಮಗೆ ಅತ್ಯಂತ ಆತ್ಮೀಯರು ಎನ್ನಿಸಿಕೊಂಡವರಿಗೆ ಆದಾಗ ಆ ಸಂಕಟ ಆಯಿತು ಅಂತ ಅದನ್ನು ಹಾಗೆ ಬಿಡುವುದಕ್ಕಾಗ್ತದ? ಸಂಕಟ ಈಗ ಸಂಕಟ ಆದಮೇಲೆ ಕೊನೆಯ ಪಕ್ಷ ಅವರಿಗೊಂದು ಗೊತ್ತಾಗುವುದಾದರೂ ಬೇಡವೋ? ನಿನಗೆ ಯಾವ ಸಂಕಟದ ವಿಷಯ ಮಾತಾಡೋದು? ಅಯ್ಯೋ, ಸಂಕಟ ಅಲ್ಲದೆ ಮತ್ತೆ ಅಲ್ಲ. ನಾನು ಇಲ್ಲಿ ಯುದ್ಧ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡವನಲ್ಲ. ಎಲ್ಲೋ ಒಂದೆರಡು ಬಾಣದ ಪೆಟ್ಟು ಬಿದ್ದರೆ ಅಷ್ಟಷ್ಟು ಪೆಟ್ಟು ಹಾಗೆ ಬಿದ್ದದ್ದಿಲ್ಲ, ಆ ಸಂಕಟನೂ ಅಲ್ಲ. ಅಲ್ಲ, ಪಾರ್ಥನ ಸಾರಥಿಯಾಗಿದ್ದುಕೊಂಡು ಯುದ್ಧ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡವನಲ್ಲ ಅಂದ್ರೆ ಇದು ವಿಶಾಲ ಅರ್ಥದಲ್ಲಿ ಯುದ್ಧ ಪ್ರಕ್ರಿಯೆ ಆಗಲ್ಲ. ಮತ್ತೆ ಅಂದ್ರೆ ವೀರ ಯೋಧರಂತೆ ಆ ಯೋಧ ನ್ಯಾಯನ ಕೈಯಲ್ಲಿ ಹೋರಾಟ ಮಾಡಿದ್ದಿಲ್ಲ. ಪ್ರಾಣ ತೆಗೆಯುವ, ರಕ್ತ ಹರಿಸುವ ಆ ಕಾಯಕದಲ್ಲಿ ನೇರ ನನ್ನನ್ನು ನಾನು ತೊಡಗಿಸಿಕೊಂಡವ ಅಲ್ವಲ್ಲ? ಹೌದು. ಅಲ್ಲ, ಹೀಗಾಯ್ತಲ್ಲ. ಅಲ್ಲ, ಹೀಗೂ ಆಯ್ತಲ್ಲ. ಈಗ ಯಾರ ಬಗ್ಗೆ ಹೇಳುವುದು? ಪ್ರಪಂಚದಲ್ಲಿ ಆಡುವುದನ್ನು ಕೇಳಿದ್ದೇವೆ ನಾವು. ಪ್ರಪಂಚದಲ್ಲಿ ಯಾಕೆ ಹೀಗೆ ಬದಲಾವಣೆ ಒಮ್ಮಿಂದೊಮ್ಮೆಲೆ ಆಗ್ತದೆ? ಅದಕ್ಕೆ ಮನಸ್ಥಿತಿ ಕಾರಣ. ಪರಿಸ್ಥಿತಿ ಬದಲಾಗುವುದಕ್ಕೆ ಮನಸ್ಥಿತಿ ಕಾರಣ ಅಲ್ಲ, ಮನಸ್ಥಿತಿ ಬದಲಾಗುವುದಕ್ಕೆ ಎಲ್ಲೋ ಅನಿವಾರ್ಯ ಎಂದೆನಿಸಿದ ಪರಿಸ್ಥಿತಿಯೂ ಕಾರಣ. ಅಂತೂ ಪರಸ್ಪರ ಪೂರಕವಾದ ಭಾವದಲ್ಲಿಯೇ ಉಂಟು, ಯಾವುದನ್ನು ಅಲ್ಲಗಳೆಯುವುದಕ್ಕಿಲ್ಲ ನಾವು. ಇದು ಮನಸ್ಥಿತಿ ಬದಲಾದದ್ದೋ ಅಲ್ಲ, ಅಂತಹ ಅನಿವಾರ್ಯವಾದ ಪರಿಸ್ಥಿತಿಯೇ ಬದಲಾಗಿ ಇಂತಹದ್ದೊಂದು ಅಧಃಪತನದ ಕೂಪದಲ್ಲಿ ಬಿದ್ದು ಹೊರಳಾಡುವ ಸ್ಥಿತಿ ಉಂಟಾಗಿ ಹೋಯಿತೋ ಅರ್ಥ ಆಗದೆ, ಅರ್ಥ ಮಾಡಿಕೊಳ್ಳದೆ ಇರುವುದಕ್ಕೂ ಆಗಲಿಲ್ಲ. ಯಾಕೆ? ನಮ್ಮವರಲ್ವೋ,
ನೀವು ಶಲ್ಯರೇ. ನನ್ನ ಬಗ್ಗೆ ಛೇ, ಶಲ್ಯ, ಛೇ, ಆ ಹೆಸರನ್ನು ಉಚ್ಚರಿಸಿದ ಕ್ಷಣದಲ್ಲಿಯೇ ವೀರ ಯೋಧನಾದವನಿಗೆ ನಾನಾರ್ಥ ಸ್ಫುರಣೆ ಸಹಜ. ಹೌದಪ್ಪ, ಕೆಲವರಿಗೆ ಹೇಳುವಾಗಲೇ ಮುಳ್ಳು ಚುಚ್ಚಿದಾಗ ಆಗ್ತದೆ. ಕೈಯಲ್ಲಿ ಶಸ್ತ್ರವನ್ನು ಹಿಡಿದು ಆ ಶಸ್ತ್ರದ ಮೊನೆಯನ್ನುವುದು ವಿರೋಧಿಯ ಎದೆಯನ್ನು ನಾಂಟಿ ಸೀಳಿ ಪ್ರಾಣಾಪಹರಣವನ್ನು ಮಾಡಿ ಆ ಕ್ಷಾತ್ರ ಮೆರೆಯುವುದಕ್ಕೆ, ಕುಣಿಯುವುದಕ್ಕೆ, ನರ್ತಿಸುವುದಕ್ಕೆ ಬೇಕಾದಂತಹ ಶಲ್ಯ ಅಷ್ಟನ್ನು ಮಾಡಿದ ಅಂತಾದರೆ ಮತ್ತೆ ಹೆಗಲ ಮೇಲೆ ಕೀರ್ತಿಯ ಶಲ್ಯ. ಛೇ, ಎಂತೆಂತಹ ಅಪೇಕ್ಷೆಗಳು, ಎಂತೆಂತಹ ನಿರೀಕ್ಷೆಗಳು. ಇದು ನೋಡಿದರೆ ಒಂದು ಶಸ್ತ್ರದ ಮೊನೆ, ವಸ್ತ್ರದ ಮೊನೆ ಬಿಡಿ, ಒಂದು ದಾರಿಯ ಬದಿಯ ಮುಳ್ಳಿನ ಮೊನೆಯಾಗಿಯೂ ಚುಚ್ಚುವ ಯೋಗ್ಯತೆಯನ್ನೇ ಕಳಕೊಂಡು ಮುರಿದ ಮುಳ್ಳೋ ಎನ್ನುವ ರೀತಿಯಲ್ಲಿ ಅಷ್ಟಾದ ಮೇಲೆ ಮತ್ತೆ ಹೆಗಲಿಗೆ ಕೀರ್ತಿಯ ಶಲ್ಯ ಅಲ್ವಲ್ಲ. ಯಾವುದು ಕೀರ್ತಿಯ ಶಲ್ಯವಾಗಬೇಕಿತ್ತೋ ಅದರ ಗೌರವ ಘನತೆಯನ್ನೇ ಅರ್ಥ ಮಾಡಿಕೊಳ್ಳದೆ ಕೀರ್ತಿಯ ಆ ಶಲ್ಯವನ್ನೇ ಕೊಡಹಿ ಕುಳಿತುಕೊಳ್ಳುವ ಪೀಠದ ಮೇಲೆ ಹಾಕಿ ಇನ್ನೇನೂ ಸಾಧ್ಯ ಇಲ್ಲ ಹೇಳುವ ಹಾಗೆ ಈ ರಥದ ಸಾರಥಿಯ ಸ್ಥಾನದಲ್ಲಿ ಕುಳಿತ ನಿಮ್ಮ ಚಂದವೇ ಏನು ಚಂದ ಇಲ್ವಾ? ಏನು ಅಂತ ವರ್ಣನೆ ಮಾಡುವುದು ಹೇಳಿ. ಈ ಚಂದ, ಈ ಸೌಂದರ್ಯವನ್ನು ನೋಡುವುದಕ್ಕೆ ಎರಡೇ ಕಣ್ಣಾಗಿ ಹೋಯ್ತಲ್ಲ, ಇದರ ಬಗೆಗೆ ಮಾತಾಡುವುದಕ್ಕೆ ನಾಲಿಗೆ ಒಂದೇ ಆಗಿ ಹೋಯ್ತಲ್ಲ ಅಂತ ಸಂಕಟ ಪಡಬೇಕೋ, ಆಗಲಿ ಇಷ್ಟೇ ಆಯ್ತಲ್ಲ ಅಂತ ಸಂತಸ ಪಡಬೇಕು. ಅರ್ಥವಾಗದ ಸ್ಥಿತಿ ಇದು. ಅದಿಲ್ಲದೆ ಹೋದರೆ ಆ ವಿಶಾಲವಾದ ವಕ್ಷಸ್ಥಲ ಸಂಪೂರ್ಣ ಭೂಮಂಡಲವನ್ನೇ ಪ್ರತಿನಿಧಿಸುವ ಆ ಭೂಮಂಡಲದ ವೈಶಾಲ್ಯವನ್ನು ಒಂದು ನಿಮ್ಮ ವಕ್ಷಸ್ಥಲದಲ್ಲಿ ಕಾಣಬಹುದಾದ ರಣಧೀರರಾಗಿ ಆ ವಕ್ಷಸ್ಥಲಕ್ಕೆ ಸೀಸದ ಕವಚವನ್ನು ಬಿಗಿದು ನೆತ್ತಿಯಲ್ಲಿ ಮುತ್ತಿನ ಕಿರೀಟವನ್ನು, ಸೇನಾಧಿಪತಿತ್ವದ ಮುತ್ತಿನ ಕಿರೀಟವನ್ನಿಟ್ಟು ಬೆನ್ನಿಗೆ ಬಿಗಿದ ಬತ್ತಳಿಕೆಗಳಲ್ಲಿ ಬಾಣದ ಕಟ್ಟು, ಕೈಯಲ್ಲಿ ಹಿಡಿದ ಧನುಶರಾವರಿಗಳ ಪಟ್ಟು, ಆಗುವ ಪೆಟ್ಟು, ಇದೆಲ್ಲ ನಿರೀಕ್ಷೆ, ಇದೆಲ್ಲ ಅಪೇಕ್ಷೆ ಇತ್ತು. ಪಾರ್ಥಸಾರಥಿಗೆ ಕಾವ್ಯ ಸ್ಫೂರ್ತಿ ಇದ್ದಾಗ ಉಂಟು. ಕಾವ್ಯ ಇಲ್ಲದೆ ಏನು ಇರಬಾರ್ದು ಅಂತ ಆಡಿದ್ದಲ್ಲ ನಾನು, ಕಾವ್ಯ ಸ್ಫೂರ್ತಿ ಇದ್ದಾಗ ಉಂಟು ಅಂತ ಆಡಿದ್ದು. ಕದನದ ಕಣದಲ್ಲಿ ಬಾಯಿ ತೆರೆದರೂ ಬರುವುದು ಕಾವ್ಯವೇ ಅಲ್ಲೋ? ಆಗಲಿ, ಅದನ್ನು ಗೀತಾ ಅಂತ ಹೇಳಿದರು. ಮತ್ತೆ ಕೆಲವರು ಎಲ್ಲ ಭಗವದ್ಗೀತಾ ಅಂತ ಆಡಲಿ. ಅಂತೂ ಕಾವ್ಯ ಮನೋಧರ್ಮ ಅದು ಮೊದಲಿದ್ದ ಹೌದಾದ್ರೆ ಮತ್ತಿನದ್ದು ಗೀತೆಯೇ ಆಗಬೇಕಷ್ಟೇ. ಶಲ್ಯರೇ, ಈಗ ಹೇಳಿದ್ದು ದೇವರಾದ ಮೇಲೆ ಮತ್ತೆ ಅದು ಸಾಮಾನ್ಯ ಹಾಡಾಗುವುದಕ್ಕುಂಟು. ಶಲ್ಯರೇ ನೋಡಿ, ಈಗ ಒಬ್ಬನ ಬಗೆಗೆ ನಿಮ್ಮ ಭಾವ ಅದೆಲ್ಲ ಸರಿಯಾದಾಗ ನಿಮಗೆ ಸಂತೋಷ ಅಲ್ವೋ? ಹೌದಪ್ಪ. ಈಗ ನಾನು ಆಡಿದ ಮೇಲೆ ಗೀತೆ, ಅದು ಗೀತೆಯೇ ಹೌದು, ನಾನು ಆಡಿದ್ದರಿಂದ ಅದು ಭಗವದ್ಗೀತೆ, ಅದು ನಿಮ್ಮ ನಿರೀಕ್ಷೆ ಸುಳ್ಳಾಗಲಿಲ್ಲ.